ಇದೊಂದು ಕಾರ್ಯಕ್ರಮ ಆದಮೇಲೆ ತಾವ್ಯಾರೂ ಕೂಡ ಎದ್ದೋಗಬೇಡಿ. ಇದಾದಮೇಲೆ ನಮ್ಮ 10-15 ನಿಮಿಷದ ಕಾರ್ಯಕ್ರಮ ಇರ್ತದೆ. ಏನೇನು ಈ ಕಾರ್ಯಕ್ರಮಗಳು 4-5 ಹಾಕ್ಕೊಂಡಿದ್ದೇವೆ ಅದನ್ನು ಕಂಪ್ಲೀಟ್ ಮಾಡ್ತಕ್ಕಂಥದ್ದು. ಯಾಕೆಲ್ಲ ಇಷ್ಟೆಲ್ಲ ಕಾರ್ಯಕ್ರಮ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಕೂಡ ಕೆಲವರಿಗೆ ಆಗ್ತದೆ. ಆದರೆ ಕಾರ್ಪೊರೇಷನ್ ದೃಷ್ಟಿ, ಪಂಚಾಯತಿ ದೃಷ್ಟಿ, ಬರೀ ನನ್ನ ಎಲೆಕ್ಷನ್ ಒಂದೇ ನಾನು ಟಾರ್ಗೆಟ್ ಮಾಡೋದಿಲ್ಲ. ಇವತ್ತು ಸೀಮಂತ ಕಾರ್ಯಕ್ರಮ 4 ಬ್ಲಾಕ್ನಲ್ಲೂ ಕೂಡ ಸೀಮಂತ ಕಾರ್ಯಕ್ರಮಕ್ಕೆ ಚಾಲನೆ ಮಾಡ್ತಾ ಇದ್ದೇವೆ. ಕಗ್ಲಿಪುರ ನಮ್ಮ ತಾವರ್ಕೆರೆದು ಈಗ 16ನೇ ತಾರೀಕು ಫಿಕ್ಸ್ ಮಾಡಿದ್ದಾರೆ, ಅವ್ರು ಹೇಳ್ತಾರೆ ವಿನೋದ್ ಅವರು. ನೇತ್ರಾವತಿಯವರು, ಚಿಕ್ಕರಾಜರವರು 1000 ಮಹಿಳೆಯರಿಗೆ, ಮತ್ತು ನಾಗರಾಜು ಲಕ್ಷ್ಮಿಯವರು ಅವರ ಬ್ಲ್ಯಾಕ್ನಲ್ಲಿ ಸೀಮಂತ ಕಾರ್ಯಕ್ರಮ, ಸುಮಾ ಜನಾರ್ದನ್ ಶ್ರೀಧರ್ ಅವರು ಈ ಕಡೆ ಒಂದು ಕಾರ್ಯಕ್ರಮ. ಈ 4 ಕಾರ್ಯಕ್ರಮವನ್ನು ಕೂಡ ಈ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಪಂಚಾಯತಿ ಮತ್ತು ಕಾರ್ಪೊರೇಷನ್ಗೆ ಅನುಕೂಲ ಆಗಬೇಕು ಅಂತಕ್ಕಂಥದ್ದೇ ಕಾರ್ಯಕ್ರಮ. ಆಗಸ್ಟ್ 15ನೇ ತಾರೀಕು ಪ್ರತಿ ಶಾಲೆಗೆ, ಸರ್ಕಾರಿ ಶಾಲೆ, ಪ್ರೈವೇಟ್ ಶಾಲೆ ಎಲ್ಲದಕ್ಕೂ ಕೂಡ ಲಾಡುವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ. ಆಯಾ ವಾರ್ಡ್ನವರು, ಆಯಾ ಪಂಚಾಯತಿಯವರು ಆ ಲಾಡನ್ನು ಎಲ್ಲಿ ಕಲೆಕ್ಟ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಆಫೀಸಿಂದ ಕೊಡ್ತಾರೆ. ವೆಹಿಕಲ್ಸ್ ಮಾಡಿ ಆಯಾ ಶಾಲೆಗೆ ಆಗಸ್ಟ್ 14ನೇ ತಾರೀಕು ಅವರಿಗೆ ಲಾಡನ್ನು ವಿತರಣೆ ಮಾಡ್ತಕ್ಕಂಥದ್ದನ್ನು ಕೂಡ ತಾವು ಮಾಡಬೇಕಾಗ್ತದೆ. ಆಮೇಲೆ ಆಟೋ ಡ್ರೈವರ್ಸ್ ಎಲ್ಲೋ ಕಾರ್ಡ್ ಏನಿರ್ತದೆ, ಈಗ ಹೆಚ್ಚು ಕಡಿಮೆ 1100 ಆಟೋ ಕಾರ್ಡ್ನ ಈಗ ಆಲ್ರೆಡಿ ಆಫೀಸಿಗೆ ಬಂದಿದ್ದಾರೆ. ಆಗಸ್ಟ್ 15ನೇ ತಾರೀಕು ಅದಕ್ಕೆ ಲಾಸ್ಟ್ ಡೇಟ್ ಕೊಟ್ಟಿದ್ದೇವೆ. ನನ್ನ ಪ್ರಕಾರ ಒಂದು 3-4 ಸಾವಿರ ಜನ ಆಟೋ ಎಲ್ಲೋ ಕಾರ್ಡ್ ಇರ್ತಕ್ಕಂಥವ್ರಿಗೆ ಅಭಿನಂದನೆ, ಒಂದು ಸನ್ಮಾನ, ಮತ್ತು ಅವ್ರಿಗೇನು ನಾವೆಲ್ಲ ಗಿಫ್ಟನ್ನು ಕೊಡ್ಬೋದು ಅಂತಕ್ಕಂಥದ್ದನ್ನು ಕೂಡ ಈ ಯಶವಂತಪುರ ಕ್ಷೇತ್ರದಲ್ಲಿ ಮಾಡ್ತಕ್ಕಂಥದ್ದಕ್ಕೆ ಚಾಲನೆ ಮಾಡ್ತಾ ಇದ್ದೇವೆ. ಸೆಪ್ಟೆಂಬರ್ 5ನೇ ತಾರೀಕು ಟೀಚರ್ಸ್ ಡೇ. ಎಂಟೈರ್ ಯಶವಂತಪುರ ಕ್ಷೇತ್ರ, ಯಾವುದೇ ಸರ್ಕಾರಿ ಆಗಲಿ, ಗೌರ್ಮೆಂಟ್ ಕಾಲೇಜಾಗಲಿ, ಮತ್ತೊಂದಾಗಲಿ, ಅವರೆಲ್ಲರಿಗೂ ಕೂಡ ಒಂದು ಅಭಿನಂದನೆ ಮತ್ತು ಗಿಫ್ಟ್ ಕೊಡ್ತಕ್ಕಂಥದ್ದು. ಈಗ ಸದ್ಯಕ್ಕೆ 4 ಕಾರ್ಯಕ್ರಮ. ಅಕ್ಟೋಬರ್ ತಿಂಗಳಿನಲ್ಲಿ ದಸರಾ, ಅದೆಲ್ಲ ಕೂಡ ಸುಮಾ ಜನಾರ್ದನರವರು ಸಪ್ರೇಟಿಗೆ ಮೀಟಿಂಗ್ ಮಾಡಿ 9-10 ದಿವಸ ದಸರಾ ಕಾರ್ಯಕ್ರಮವನ್ನು ಎಲ್ಲೆಲ್ಲಿ ಮಾಡಬೇಕು, ಈ ಸರಿ ಯುವ ದಸರಾ, ಮಹಿಳಾ ದಸರಾ, ಮಕ್ಕಳ ದಸರಾ, ಹಿಂಗೆ ಬೇಕಾದಷ್ಟು 9-10 ದಿವಸ ಕಾರ್ಯಕ್ರಮವನ್ನು ಭಾಳ ಅದ್ಧೂರಿಯಾಗಿ ಈ ಕ್ಷೇತ್ರದಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮ. ಹಿಂಗೆ ಈ ಜನವರಿ ಗಂಟನೂ, ಡಿಸೆಂಬರ್ 31ನೇ ತಾರೀಕು ಗಂಟನೂ ಕೂಡ, ಆಮೇಲೆ ನವಂಬರಿಗೆ ನಾವು ಸಾಕಾರ ಸಪ್ತಾಹ ಕಾರ್ಯಕ್ರಮವನ್ನು 3-4 ವರ್ಷ ಮಾಡಲಿಲ್ಲ. ಈ ವರ್ಷ ಕಾರ್ಪೊರೇಷನ್ ಚುನಾವಣೆ ಇರೋದರಿಂದ ನವಂಬರ್ ತಿಂಗಳಲ್ಲಿ ನವಂಬರ್ 14, 15, 16 3 ದಿವಸನೂ ಆ ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥದ್ದು ಕೂಡ. ಇದರ ಜೊತೆಯಲ್ಲಿ ಡೆವಲಪ್ಮೆಂಟು ಕೂಡ ಮಾಡ್ತಾ ಇದ್ದೇವೆ. ಸುಮಾರು 270 ಕೋಟಿ ಹಣ ಬಿಡುಗಡೆ ಆಗಿದೆ, ಟೆಂಡರ್ ಆಗಿದೆ, ಈಗ ಕ್ಯಾಬಿನೆಟ್ಗೆ ಹೋಗ್ತದೆ, ಅಪ್ರೂವ್ ಆಗ್ತದೆ. ಇದಲ್ಲದೆ ಈಗ ಮುಖ್ಯಮಂತ್ರಿಗಳು 270 ಅಲ್ಲದೆ 100 ಕೋಟಿಯನ್ನು ಹಣವನ್ನು ಕೂಡ ಕೊಟ್ಟಿದ್ದಾರೆ. ಅದು ಇನ್ನೊಂದು ವಾರದಲ್ಲಿ ಟೆಂಡರ್ ಆಗ್ತದೆ. ರಾಜಕಾಲುವೆಗೆ 232 ಕೋಟಿ. ಇದೆಲ್ಲ ನಮ್ಮ ಈ 12 ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದಕ್ಕೆ ಈ ಸರ್ಕಾರ ನಮಗೆ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ. ಅದರಿಂದ ಬರೀ ಕಾರ್ಯಕ್ರಮ ಅಲ್ಲ, ಬರೀ ಜೊತೆಗೆ ಡೆವಲಪ್ಮೆಂಟ್ ಕೂಡ